ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕನೂ ನೋಡಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿ ಮಾಡಲಿಕ್ಕೆ ಅಂದ್ಬಿಟ್ಟು ಕಿಚನ್ಗೆ ಬಂದೆ. ಮಾರ್ನಿಂಗ್ ಒಂದು 4 ಗಂಟೆಗೆಲ್ಲ ಎದ್ದಿದ್ದೆ. ನನ್ನ ಡೈಲಿ ಸೇಮ್ ರುಟೀನ್ ಯಾವ ಥರ ಇರುತ್ತೋ ಅದೇ ರೀತಿ ನನ್ನ ಮಗನು ನನ್ನ ಜೊತೆನೇ ಎದ್ಬಿಟ್ಟು ಇವತ್ತು ಅವನು ನೋಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡುವಷ್ಟರಲ್ಲಿ ಆಲ್ರೆಡಿ 6 o'clock ಆಗಿಬಿಟ್ಟಿತ್ತು. ಇನ್ನು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ತಿಂಡಿಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ತಿಂಡಿಗೆ ನಾನು ಇಡ್ಲಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿನೇ ರುಬ್ಬಿಟ್ಟಿದ್ದೆ, ಅದನ್ನೇ ಮಾಡ್ಕೋತಾ ಇದ್ದೀನಿ. ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ಎಲ್ಲನೂ ತೊಗರಿಬೇಳೆ ಎಲ್ಲನೂ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸೈಲೆಂಟ್ಗಿರೋ ಮಹತ್ವನ ಸ್ವಲ್ಪನಾದರೂ ತಿಳ್ಕೊಂಡ್ರೆ ನಾವು ಜಗಳಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಎಷ್ಟೋ ಪ್ರಾಬ್ಲಮ್ಗಳು, ಎಷ್ಟೋ ತೊಂದರೆಗಳು ಕೂಡ ಸಾಲ್ವ್ ಆಗೋ ರೀತಿ ಆಗಿಬಿಡುತ್ತೆ. ನಾವು ಎಲ್ಲಿ ಸೈಲೆಂಟ್ ಆಗಿರಬೇಕು, ಎಲ್ಲಿ ಮಾತಾಡಬೇಕು ಅನ್ನೋದ್ರ ಕಡೆ ಆದಷ್ಟು ಗಮನ ಕೊಡಬೇಕು. ಇವಾಗ ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕೆಟ್ಟ ಯೋಚನೆನೇ ಇರೋದಿಲ್ಲ, ಆದರೂ ಕೂಡ ನಾವು ಮಾತಾಡಿನೇ ಕೆಟ್ಟವರಾಗ್ತಿರ್ತೀವಿ. ತುಂಬ ಜನ ಹೇಳ್ತಿರ್ತಾರೆ ಅಲ್ವಾ, ಅವ್ರು ಏನು ಬಿಡು, ಬರೀ ಮಾತಾಡೋದು ಬಿಟ್ಟರೆ ಇನ್ನೇನು ಇಲ್ಲ, ತುಂಬ ಮಾತಾಡ್ತಾರೆ, ಯಾವುದೇ ರೀತಿ ಕೆಲಸದ ಕಡೆ ಗಮನ ಕೊಡೋದಿಲ್ಲ, ಅನ್ನೆಸಸರಿಯಾಗಿ ಮಾತಾಡಿ ಎಲ್ಲರ ಮುಂದೆನೂ ಎಲ್ಲರ ರೀತಿಲೂ ಕೂಡ ಕೆಟ್ಟವರಾಗ್ತಾರೆ ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಈ ರೀತಿ ಮಿಸ್ಟೇಕ್ನ ನಮ್ಮಿಂದ ನಾವೇ ಮಾಡ್ಕೋತೀವಿ. ಎಲ್ಲಿ ಎಷ್ಟು ಮಾತಾಡಬೇಕು, ಯಾವುದಕ್ಕೆ ನಾವು ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅನ್ನೋದ್ರ ಕಡೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಯಾವುದೇ ರೀತಿ ರಿಗ್ರೆಟ್ ಅನ್ನೋದು ಇಲ್ದೇ ಇವಾಗ ಒಂದು ಮಾತಿಂದ ಎಷ್ಟೋ ಜನರಿಗೆ ಬೇಜಾರಾಗೋ ರೀತಿ ಆಗಿಬಿಟ್ಟಿರುತ್ತೆ, ಎಷ್ಟೋ ಮನಸ್ಸುಗಳಿಗೆ ನೋವಾಗೋ ರೀತಿ ಆಗಿಬಿಟ್ಟಿರುತ್ತೆ ಅಲ್ವಾ. ನಾವು ತುಂಬ ಕೋಪ ಬಂದಾಗ ಏನೋ ಮಾತಾಡ್ಬಿಟ್ಟಿರ್ತೀವಿ, ಅದನ್ನೇ ಅವರು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೊರಗ್ತಾ ಇರೋದಾಗಿರ್ಬೋದು, ನಮ್ಮ ಮೇಲೆ ಬೇಜಾರು ಮಾಡ್ಕೊಡೋದಾಗಿರ್ಬೋದು, ಈ ರೀತಿ ಎಲ್ಲ ಆಗ್ತಿರುತ್ತೆ. ಆದಷ್ಟು ಮಾತಿನ ಮೇಲೆ ಗಮನ ಕೊಡೋದಾಗಿರ್ಬೋದು, ಯಾವ ರೀತಿ ಎಲ್ಲಿ ಮಾತಾಡಬೇಕು ಅದನ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬ ಚೆನ್ನಾಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದು. ಬುದ್ಧಿವಂತ ವ್ಯಕ್ತಿಗಳನ್ನ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾತಾಡ್ತಿರ್ತಾರೆ. ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಕೆಲಸದ ಮೇಲೆ ತೋರಿಸ್ತಿರ್ತಾರೆ. ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಒಂದು ಒಳ್ಳೆ ಪೋಸ್ಟಲ್ಲಿದ್ದಾರೆ ಅಂದಾಗ ಅವರು ಜಾಸ್ತಿ ಮಾತಾಡಿ ಎನರ್ಜಿನ ವೇಸ್ಟೇ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇವಾಗ ಯಾರಾದರೂ ಮಾತಾಡ್ಸಿದ್ರು ಕೂಡ ಸ್ವಲ್ಪನೇ ರಿಯಾಕ್ಟ್ ಮಾಡ್ತಾರೆ, ಜಾಸ್ತಿ ರಿಯಾಕ್ಟೇ ಮಾಡೋದಕ್ಕೆ ಹೋಗೋದಿಲ್ಲ. ಈ ರೀತಿ ಇದ್ದಾಗ ರೆಸ್ಪೆಕ್ಟು ಕೂಡ ಜಾಸ್ತಿ ಆಗುತ್ತೆ. ನಾವು ಯಾರಾದರೂ ಒಬ್ಬರು ಮಾತಾಡಿದ ತಕ್ಷಣ ಫುಲ್ಲು ನಾವೇ ಗ್ಯಾಪ್ ಕೊಡ್ದೇ ಮಾತಾಡೋದಾಗಿರ್ಬೋದು, ಸುಮ್ಮನೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡೋದಾಗಿರ್ಬೋದು, ಈ ರೀತಿ ಮಾಡಿದಾಗ ಅದು ರೆಸ್ಪೆಕ್ಟು ಕೂಡ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅಲ್ವಾ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಮಾತಾಡಿ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಕೆಲಸದ ಮೇಲೆ ಕೊಟ್ಟಾಗ ನಮ್ಮ ವ್ಯಕ್ತಿತ್ವನ ತೋರಿಸುತ್ತೆ, ನಮ್ಮ ರೆಸ್ಪೆಕ್ಟ್ನ ಜಾಸ್ತಿ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇವಾಗ ಈ ರೀತಿ ಮಿಸ್ಟೇಕ್ನ ತುಂಬ ಜನ ಮಾಡಿರ್ತಾರೆ. ಯಾರಾದರೂ ಒಬ್ಬರು ಒಂದು ಸಲ 2 times ಪರಿಚಯ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರ ಜೊತೆ ಎಲ್ಲನೂ ಓಪನ್ ಅಪ್ ಆಗಿ ಹೇಳೋದಾಗಿರ್ಬೋದು, ಯಾವ ಪರ್ಸ್ನಲ್ ವಿಷಯನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಿಸ್ಟೇಕ್ನ ಮಾಡಿಬಿಡ್ತಾರೆ. ಒಳ್ಳೆಯವರು ಅಂತ ಅಂದ್ಕೊಂಡು ಮಾತಾಡ್ಬಿಡ್ತಾರೆ. ಅದೇ ಒಂದು ರೀತಿ ಕೆಟ್ಟದಾಗ್ಬಿಡುತ್ತೆ. ಅದನ್ನೇ ಅವರು ನಮಗೆ ಒಂಥರ ವೀಕಾಗಿ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಆ ಪಾಯಿಂಟ್ನ ತಿಳ್ಕೊಂಡು ನಮಗೆ ಒಂಥರ ಕೆಟ್ಟದಾಗಿ ರಿಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅಲ್ವಾ. ಆದಷ್ಟು ನಾವು ಯಾರ ಜೊತೆ ಎಷ್ಟು ಮಾತಾಡಬೇಕು, ಮಾತಾಡಿದ್ರೆ ನಮ್ಗೆ ಏನಾದರೂ ಉಪಯೋಗ ಇದೆಯಾ, ಅಟ್ಲೀಸ್ಟ್ ಮಾತಿಂದ ಯಾರಿಗೂ ಬೇಜಾರಾಗಲ್ವಾ, ನಮಗೂ ಕೂಡ ಏನು ಕೆಟ್ಟದಾಗಲ್ವಾ ಅನ್ನೋ ರೀತಿ ಯೋಚನೆ ಮಾಡಿ ಮಾತಾಡಿದಾಗ ತುಂಬ ಚೆನ್ನಾಗಿ ಯಾವುದೇ ರೀತಿ ಟೆನ್ಷನ್ ಇಲ್ದೇ ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದಲ್ವಾ. ಏನೋ ಒಳ್ಳೆಯವರು ಅಂತ ಎಲ್ಲನೂ ಹೇಳಿರ್ತೀವಿ, ಅದೇ ಕೂಡ ನಮಗೆ ಕೆಟ್ಟದಾಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಇವಾಗ ಯಾರಾದರೂ ನಮ್ಮ ಸ್ವಲ್ಪ ಮಾತಾಡ್ಸ್ತಿದ್ದಾರೆ ಅಂದಾಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ರಿಯಾಕ್ಟ್ ಮಾಡೋದಾಗಿರ್ಬೋದು. ಜಾಸ್ತಿ ಮಾತಾಡ್ದೇ ಇರೋದು ಕೂಡ ತುಂಬಾ ಒಳ್ಳೆಯದು. ನಾವು ಮಾತಾಡಿನೇ ನಮ್ಮ ಪ್ರಾಬ್ಲಮ್ನ ಜಾಸ್ತಿ ಮಾಡ್ಕೊಂಡಿರ್ತೀವಿ, ನಮಗೆ ಗೊತ್ತಿರಲ್ಲ. ಆಮೇಲೆ ಥಿಂಕ್ ಮಾಡ್ತಿರ್ತೀವಿ, ಅಯ್ಯೋ ಆ ಟೈಮಲ್ಲಿ ಅಟ್ಲೀಸ್ಟ್ ಮಾತಾಡದೇ ಇದ್ರೂ ಎಷ್ಟೋ ನನಗೆ ಉಪಯೋಗ ಆಗ್ತಿತ್ತು, ಎಷ್ಟೋ ಒಂದು ಒಳ್ಳೇದಾಗ್ತಿತ್ತಲ್ಲ ಅನ್ನೋ ರೀತಿ ಯೋಚನೆ ಮಾಡೋ ರೀತಿ ಆಗಿಬಿಡುತ್ತೆ. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಎಲ್ಲಿ ಮಾತಾಡಬೇಕು ಅಂತ ಅಂದರೆ ನಮ್ಮದೇನು ಮಿಸ್ಟೇಕೇ ಇರಲ್ಲ, ನಮ್ಮ ಕಡೆಯಿಂದ ಏನೂ ತಪ್ಪೇ ಇರಲ್ಲ. ಆದರೂ ಕೂಡ ಅಂಥ ಜಾಗಗಳಲ್ಲಿ ನಾವು ಸೈಲೆಂಟಾಗಿದ್ದರೆ ನೋಡೋರ ದೃಷ್ಟಿನೂ ಕೂಡ ಅಯ್ಯೋ ಇವರೇನೋ ಮಿಸ್ಟೇಕ್ನ ಮಾಡಿರ್ತಾರೆ, ಅದಕ್ಕೋಸ್ಕರ ಸೈಲೆಂಟಾಗಿದ್ದಾರೆ ಅನ್ನೋ ರೀತಿ ಯೋಚನೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಆ ರೀತಿನೇ ಅಲ್ವಾ ನೋಡೋದು. ಇವಾಗ ನಾವಾದರೂ ಅಷ್ಟೇ ಅಲ್ವಾ, ಯಾರಾದರೂ ಏನಾದರೂ ಅವ್ರ ಮೇಲೆ ತಪ್ಪು ಹೊರಿಸ್ತಿದ್ದಾರೆ ಅಂದಾಗ ಅವರೇನು ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಏನು ಮಾತಾಡ್ತಾನೆ ಇಲ್ಲ ಅಂದಾಗ ಅವ್ರದ್ದು ಏನೋ ಮಿಸ್ಟೇಕ್ ಇರ್ಬೋದು, ಅವರೇ ತಪ್ಪು ಮಾಡಿದ್ದಾರೆ ಅದಕ್ಕೆ ಸುಮ್ಮನಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತೀವಲ್ವ. ಈ ಮಿಸ್ಟೇಕ್ನ ಮಾಡ್ಕೋಬಾರ್ದು. ಆ ಟೈಮಲ್ಲಿ ನಾವು ಮಾತಾಡಬೇಕು, ನಮ್ಮದೇನು ಮಿಸ್ಟೇಕ್
ಮಿಸ್ಟೇಕ್ ಇಲ್ಲ ಅಂದಾಗ ಆ ಟೈಮಲ್ಲಿ ನಾವು ಮಾತಾಡಿ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿ ನಾವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಎಲ್ಲಿ ಮಾತಾಡಬಾರ್ದು ಅಂತ ಅಂದರೆ, ಇವಾಗ ಯಾರಾದರೂ ದೊಡ್ಡವ್ರು ಮಾತಾಡ್ತಿದ್ದಾರೆ, ನಮ್ಮದೇ ಮಿಸ್ಟೇಕ್ ಇದೆ ಆದರೂ ಕೂಡ ಅವರು ಮಾತಾಡ್ತಿದ್ದಾರೆ ಅಂದಾಗ ಅವ್ರು ಮಾತಾಡೋದಕ್ಕೆ ಸ್ವಲ್ಪನಾದರೂ ಟೈಮ್ನ ಕೊಟ್ಟು ನೆಕ್ಸ್ಟ್ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಅವ್ರು ಮಾತಾಡಿದ್ರು ಕೂಡ ಅದನ್ನು ಕೇಳಿಸ್ಕೊಳ್ಳೋ ಪೇಷನ್ಸು ಕೂಡ ಇಲ್ದೇ ಅಲ್ಲಿ ಮಾತಾಡೋದಾಗಿರ್ಬೋದು, ನಮಗೇನು ಅನಿಸುತ್ತೋ ಅದನ್ನು ಹೇಳೋದಾಗಿರ್ಬೋದು. ಈ ರೀತಿ ಎಲ್ಲ ಮಿಸ್ಟೇಕ್ ಆದಾಗ ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ. ಅವ್ರೇನು ಸ್ವಲ್ಪ ದೊಡ್ಡವ್ರು ಮಾತಾಡ್ತಿದ್ದಾರೆ ಅಂದಾಗ ಅಲ್ಲೂ ಕೂಡ ರೆಸ್ಪೆಕ್ಟ್ ಅನ್ನೋದನ್ನು ಕೊಡದೆ ಸುಮ್ಮನೆ ಮಾತಾಡ್ತಿದ್ದಾರಲ್ಲ, ಅವ್ರದ್ದೇ ಮಿಸ್ಟೇಕ್ ಇಟ್ಕೊಂಡು ಮಾತಾಡ್ತಿದ್ದಾರಲ್ಲ ಅನ್ನೋ ರೀತಿ ಅವರು ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಇಂಥ ಟೈಮ್ಗಳಲ್ಲಿ ಆದಷ್ಟು ನಾವು ಸೈಲೆಂಟಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ನಮ್ಮ ಮುಂದೆ ಇರೋ ವ್ಯಕ್ತಿ ಏನಾದರೂ ತುಂಬ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನಾವು ಕೂಡ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಅಲ್ಲಿ ಜಗಳಗಳಾಗೋ ಚಾನ್ಸಸ್ಸು ಕೂಡ ತುಂಬಾ ಇರುತ್ತೆ. ಅವರು ಸುಮ್ಮನೆ ಮಾತಾಡ್ತಿದ್ದಾರೆ, ನಾವು ಈ ಕಡೆಯಿಂದ ಮಾತಾಡ್ತಿದ್ದೀವಿ ಅಂದಾಗ ನಮಗೆ ಗೊತ್ತಾಗೋದಿಲ್ಲ. ಅವರು ಮಾತಾಡ್ತಾರೆ, ಏನೋ ಒಂದು ಮಾತಾಡ್ತಾರೆ, ನಾವು ಅದಕ್ಕೂ ರಿಯಾಕ್ಟ್ ಮಾಡಿಬಿಡ್ತೀವಿ. ಅಂಥ ಟೈಮ್ಗಳಲ್ಲಿ ಬುದ್ಧಿವಂತಿಕೆಯಿಂದ ನಾವು ಸೈಲೆಂಟಾಗಿದ್ಬಿಟ್ರೆ ತುಂಬಾ ಒಳ್ಳೆಯದು. ನಮ್ಮ ಮರ್ಯಾದೆ ಇನ್ನೂ ಜಾಸ್ತಿ ಆಗುತ್ತೆ. ನೋಡೋರು ಕೂಡ ತುಂಬಾ ನಮ್ಮನ್ನ ಮೇಲಿಟ್ಟೆ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಯಾರೋ ಏನೋ ಗೊತ್ತಿಲ್ಲದೇ ಬುದ್ಧಿ ಇಲ್ದವ್ರು ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವು ರಿಯಾಕ್ಟ್ ಮಾಡೋದಾಗಿರ್ಬೋದು, ಅದಕ್ಕೂ ಕೂಡ ನಾವು ಮಾತಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿದಾಗ ಅದೊಂದು ಸ್ವಲ್ಪ ರೆಸ್ಪೆಕ್ಟು ಕೂಡ ಕಮ್ಮಿ ಆಗೋ ರೀತಿ ಆಗಿಬಿಡುತ್ತೆ ಅಲ್ವಾ. ಮೊದಲೇ ಅವರು ಕೇಳಿಸ್ಕೊಳ್ಳುವಂಥ ತಾಳ್ಮೆ ಅಂತೂ ಅವ್ರಿಗಿರೋದಿಲ್ಲ. ಅವ್ರ ಮಾತೆ ಅವ್ರಿಗೆ ನನ್ನ ಮಾತೆ ಮೇಲಿರಬೇಕು, ನಾನು ಮಾತಾಡಿದ್ದೆ ಸರಿ ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಇಂಥ ಟೈಮ್ಗಳಲ್ಲಿ ನಾವು ಆದಷ್ಟು ಸೈಲೆಂಟಾಗಿದ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗಿಬಿಡುತ್ತೆ. ಯಾವುದೇ ರೀತಿ ಮನಸ್ಸಿಗೆ ಒಂದು ಬೇಜಾರು ಕೂಡ ಆಗೋದಿಲ್ಲ ಅಲ್ವಾ. ನೆಕ್ಸ್ಟು ಯಾವ ಟೈಮಲ್ಲಿ ನಾವು ಸೈಲೆಂಟಾಗಿರಬೇಕು ಅಂತ ಅಂದರೆ, ನಮಗೆ ತುಂಬ ಕೋಪ ಬಂದಾಗ, ನಮ್ಮ ಮನಸ್ಸಿಗೆ ತುಂಬ ನೋವಾದಾಗ ನಾವು ಆದಷ್ಟು ಸೈಲೆಂಟಾಗಿರೋದು ತುಂಬಾ ಒಳ್ಳೆಯದು. ಆ ಟೈಮಲ್ಲಿ ಏನು ಅಂದರೆ ನಮಗೆ ಗೊತ್ತಾಗೋದಿಲ್ಲ, ಬೇಗ ಕೋಪ ಮಾಡ್ಕೊಬಿಟ್ಟಿರ್ತೀವಿ, ತಾಳ್ಮೆ ಅನ್ನೋದಿರೋದಿಲ್ಲ. ಯಾರಾದರೂ ಏನಾದರೂ ಹೇಳಲಿಕ್ಕೆ ಬಂದರೆ ಒಂದು ಒಳ್ಳೆ ರೀತಿಲಿ ಹೇಳ್ತಿದ್ದಾರೆ ಅಂದರೂ ಕೂಡ ಪೇಷನ್ಸ್ ಇರೋದಿಲ್ಲ, ಕೇಳುವಂಥ ತಾಳ್ಮೆ ಅನ್ನೋದು ಇರೋದಿಲ್ಲ. ನಾವು ಹೇಳಿದ್ದೆ ಸರಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿರ್ತೀವಿ. ಆದಷ್ಟು ಇಂಥ ಟೈಮಲ್ಲಿ ನಾವು ಸೈಲೆಂಟಾಗಿರೋದೇ ತುಂಬ ಒಳ್ಳೆಯದು. ಯಾರಿಗಾದರೂ ಬೇಜಾರಾಗೋ ರೀತಿ ಮಾತಾಡೋದಾಗಿರ್ಬೋದು, ಈ ರೀತಿ ಸಿಚುಯೇಷನ್ ಬರೋದೇ ಇಲ್ಲ. ನಾವು ಸೈಲೆಂಟಾಗಿದ್ಬಿಟ್ರೆ ನಮ್ಮ ಮನಸ್ಸಿಗೂ ಕೂಡ ಎಷ್ಟೋ ಸಮಾಧಾನ ಅನ್ನೋದು ಸಿಗುತ್ತೆ. ನೆಕ್ಸ್ಟು ಏನು ಅಂತ ಅಂದರೆ, ಯಾವತ್ತು ಇಡ್ಲಿ ಮಾಡ್ಕೊಂಡಾಗ ಒಬ್ಬರು ಕಮೆಂಟ್ ಮಾಡಿದರು, ಯಾವ ರೀತಿ ನೀವು ಬೇಯಿಸ್ಕೊಂಡ್ರಿ ಅಂತ. ನಾನು ಅಂದರೆ ಸೇಮ್ ತಟ್ಟೆ ಇಡ್ಲಿ ಬೇಯಿಸ್ಕೊತೀವಲ್ವ ಅದೇ ರೀತಿ ಬೇಯಿಸ್ಕೊಂಡೆ. ಚಿಕ್ಕದಾಗಿ ಆಗಿಬಿಡುತ್ತೆ ತಟ್ಟೆ ಇಡ್ಲಿಲಿ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಒಂದು ಬಾಣಲಿಗೆ ನೀರನ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆ ತಟ್ಟೆನ ಇಟ್ಕೊಂಡು ಒಂದು ದೊಡ್ಡ ತಟ್ಟೆನ ಇಟ್ಕೊಂಡು ಬೇಯಿಸ್ಕೊಂಡೆ. ಈ ರೀತಿ ಆದರೆ ಚಿಕ್ಕದಾಗಿ ಕಟ್ ಮಾಡಿ ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡೆ. ಇನ್ನು ಸಾಂಬಾರನ್ನ ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ಅಂದರೆ, ಮೊದಲಿಗೆ ಬ್ಯಾಡಿಗೆ ಮೆಣಸಿಕಾಯಿ, ಕರಿಬೇವು ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಒಂದೆರಡು ಟೊಮ್ಯಾಟೊ ಎಲ್ಲನೇ ಮಿಕ್ಸಿಗೆ ಹಾಕಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ತೊಗರಿ ಬೇಳೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಅಂದರೆ ದಪ್ಪ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ದಪ್ಪಗಿದ್ದರೆ ತಿನ್ನಬೇಕಾದ್ರೆ ಮಧ್ಯೆ ಸಿಗುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿರುವಂಥ ತೊಗರಿ ಬೇಳೆನೂ ಹಾಕಿ ನಮಗೆ ಎಷ್ಟು ಬೇಕೋ ನೀರು, ಗಟ್ಟಿ ಬೇಕೋ ಸ್ವಲ್ಪ ತೆಳ್ಳಗೆ ಬೇಕೋ ನೋಡಿಕೊಂಡು ಯಾವ ರೀತಿ ಹದ ಬೇಕೋ ಅದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿ ಆಗಿಬಿಡುತ್ತೆ. ಈ ರೀತಿ ನಾವು ಸೈಲೆಂಟಾಗಿದ್ದರೆ ಎಷ್ಟು ನಾವು ನೆಮ್ಮದಿಯಾಗಿರ್ತೀವಿ. ಬೇರೆಯವ್ರಿಗೂ ಕೂಡ ಯಾವುದೇ ರೀತಿ ಬೇಜಾರು ಮಾಡುವಂಥ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಅಲ್ವಾ. ನಾವು ಕೂಡ ಬೇಜಾರಾಗುವಂಥ ಪರಿಸ್ಥಿತಿನೂ ಬರೋದಿಲ್ಲ. ಸೈಲೆಂಟಾಗಿದ್ದರೆ ಎಲ್ಲನೂ ನೆಮ್ಮದಿಯಾಗಿ ನಾವು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅನ್ನೋದ್ರ ಕಡೆ ಸ್ವಲ್ಪನಾದರೂ ಗಮನನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವತ್ತು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ನಾನು ಕುರ್ಕುರೆ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಎಲ್ಲ ತೊಗೊಬಂದು ತಿಂತೀವಲ್ವಾ, ಅದೇ ರೀತಿ ಸ್ವಲ್ಪ ಇದು ಡಿಫ್ರೆಂಟ್ ಟೇಸ್ಟಲ್ಲಿ ಬರುತ್ತೆ. ಆ ಟೇಸ್ಟೇ ಅಂತೂ ಬರೋದಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಮನೇಲೇ ಮಾಡಿರೋದು, ಹೋಮ್ ಮೇಡು, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕಪ್ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀರು ಕುದಿಯೋಂಥ ಟೈಮಲ್ಲಿ ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಅದೆಲ್ಲ ಚೆನ್ನಾಗಿ ಬೇಯೋ ತನಕ ಒಂದು ಸ್ವಲ್ಪ ಆರಿದ್ಮೇಲೆ ನಾವು ಅದೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನೋಡಿಕೊಂಡು ಒಂದು ಉದ್ದುದ್ದಕ್ಕೆ ನಾವು ಕುರ್ಕುರೆ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಎಣ್ಣೆಲಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಕುರ್ಕುರೆ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಜೀರಾ ಪೌಡರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಕುರ್ಕುರೆ ರೆಡಿ ಆಗಿಬಿಡುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.